ನಮಸ್ಕಾರ ಫ್ರೆಂಡ್ಸ್, ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮೀನ ರಾಶಿಯವರ ಏಪ್ರಿಲ್ ಮಂತ್ನ ಲವ್ ಲೈಫ್ ರೀಡಿಂಗ್ನ ಮಾಡ್ತಾಯಿದ್ದೀನಿ. ಈ ರೀಡಿಂಗ್ ನಿಮಗೆ ಅನ್ವಯಿಸಿದರೆ ಅಥವಾ ರೆಸೊನೇಟ್ ಆದರೆ ಮಾತ್ರ ತೊಗೊಳ್ಳಿ, ಇಲ್ಲಾಂದರೆ ಬಿಟ್ಬಿಡಿ. ಇದು ಒಂದು ಜನರಲ್ ರೀಡಿಂಗ್ ಮಾತ್ರ ಆಗಿರುತ್ತೆ. ಇನ್ನು ಮೀನ ರಾಶಿಯವ್ರಿಗೆ ಕಾರ್ಡ್ಸ್ನ ಶಫಲ್ ಮಾಡಿದಾಗ ಫಸ್ಟ್ ಕಾರ್ಡ್ ನನಗೆ 5 ಆಫ್ ಪೆಂಟಿಕಲ್ಸ್ ಬಂದಿದೆ. 5 ಆಫ್ ಪೆಂಟಿಕಲ್ಸ್ ಈಸ್ ಸಫರಿಂಗ್ ಫ್ರಮ್ ಮನಿ ಲಾಸಸ್ ಅಂತ ಹೇಳ್ತೀನಿ. ಡೈರೆಕ್ಟಾಗಿ ಫಸ್ಟ್ ಕಾರ್ಡ್ ನೆಗೆಟಿವ್ ಕಾರ್ಡ್ ಬಂದಿದೆ. ಐ ಡೋಂಟ್ ನೋ ಲವ್ ಲೈಫ್ ರೀಡಿಂಗ್ ಇದ್ರೂ ಸೊ ನಾನು ಹೇಳಿದ್ದೀನಿ, ಸಮ್ಟೈಮ್ ಶನಿಯಿಂದ ನಮಗೆ ತೊಂದರೆಗಳಾಗುತ್ತೆ. ಸೊ ಶನಿ ಕೊಟ್ಟರೆ ನಿಮ್ಮ ಲೈಫ್ ಲಾಂಗ್ 3 ಪೀಳಿಗೆವರೆಗೂ ತಿನ್ನೋಷ್ಟು ಕೊಡ್ತಾನೆ. ಅದೇ ಕಿತ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದರೆ ಲೈಕ್ 30 ವರ್ಷದವರೆಗೂ ಆ ಲಾಸು ನಿಮ್ಮನ್ನು ಬಿಡೋದಿಲ್ಲ ಅಂತ ಹೇಳ್ತೀವಿ. ಇಟ್ಸ್ ಲೈಕ್ ಸಫ್ರಿಂಗ್ ಅಂದರೆ ತುಂಬ ಸಫ್ರಿಂಗ್ ಇದೆ 5 ಆಫ್ ಪೆಂಟಿಕಲ್ಸ್ ಇರೋದ್ರಿಂದ. 5 ಆಫ್ ಪೆಂಟಿಕಲ್ಸ್ ಈಸ್ ಈಗೋ ಎನರ್ಜಿ ಅಂತ ಹೇಳ್ತೀವಿ. ಇನ್ ಕೇಸ್ ನೀವು ಮದುವೆ ಆಗಿದ್ರು ಅಥವಾ ರಿಲೇಷನ್ಶಿಪ್ಪಲ್ಲಿದ್ದರು, ಮೇ ಬಿ ನಾನು ಯಾವತ್ತೂ ಯಾರನ್ನೂ ಅಲೋ ಮಾಡಲ್ಲ ನನ್ನ ಲೈಫಲ್ಲಿ. ಐ ಡೋಂಟ್ ಅಲೋ ಎನಿಬಡಿ ಅಂತ ಹೇಳ್ಬೋದು. ಇಫ್ ಅದರ್ ಪರ್ಸನ್ ನಿಮ್ಮನ್ನು ರಿಜೆಕ್ಟ್ ಮಾಡಿದ್ದಾರೆ ಅಂತ ಅಂದ್ಕೊಳ್ತೀನಿ. ಯಾವಾಗಲೂ ನೀವು ಯಾರನ್ನೋ ಅಪ್ರೋಚ್ ಮಾಡಿರ್ಬೋದು, ಅವರು ನಿಮ್ಮನ್ನು ರಿಜೆಕ್ಟ್ ಮಾಡಿರ್ಬೋದು. ಬಿ ಮೈಂಡ್ಫುಲ್ ಅಂತ ಹೇಳ್ತೀನಿ. ಎಲ್ಲರೂ ಒಂದೇ ಥರ ಇರಲ್ಲ. ಇನ್ ಕೇಸ್ ನಿಮಗೆ ಯಾವಾಗಲೂ ನಿಮ್ಮ ಲೈಫಲ್ಲಿ ಏನು ಹೇಳ್ತಾರೆ, ಮಿಸ್ ಹ್ಯಾಪ್ನಿಂಗ್ ಆಗಿದ್ದರೆ, ಮಿಸ್ ಟ್ರೀಟ್ ಮಾಡಿದರೆ ಯಾರಾದರೂ, ಎಲ್ಲರೂ ಒಂದೇ ಥರ ಇರಲ್ಲ. ಎಲ್ಲರೂ ಒಂದೇ ತಕ್ಕಡಿಯಲ್ಲಿ ತೂಗಬೇಡಿ ಅಂತ ಹೇಳ್ತೀನಿ. ಬಿಕಾಸ್ ಆ ಥರ ಮೈಂಡ್ಸೆಟ್ ಇದೆ ನಿಮಗೆ. ಐ ಆಮ್ ನಾಟ್ ಗೋಯಿಂಗ್ ಟು ಚಾನ್ಸ್ ಅಂತ, ಯಾರಿಗೂ ನಾನು ಚಾನ್ಸ್ ಕೊಡಲ್ಲ ಅಂತ ಇದ್ದೀರಾ. ಸೆಕೆಂಡ್ ನನಗೆ ಸೊ ಮೆಜಿಷನ್ ಮತ್ತು ಥರ್ಡ್ ನನಗೆ ಏಸ್ ಆಫ್ ವಾಂಡ್ಸ್ ಕಂಡಿದೆ. ಸೊ ಸಮಥಿಂಗ್ ನಾನು ಹೇಳ್ತೀನಿ, ಇಫ್ ಫಾರ್ ದ್ಯಾಟ್ ಹ್ಯಾಪನ್ಸ್ ಟು ಯುವರ್ ಲೈಫ್, ಏನೋ ಒಂದು ನೆಗೆಟಿವ್ ನಿಮ್ಮ ಲೈಫಲ್ಲಿ ಆಗಿದೆ ಅಂದರೆ, ಇವಾಗಲೂ ನೀವು ನೆಗೆಟಿವ್ ಥಿಂಕಿಂಗ್ನ ಮಾಡಿದರೆ ನಿಮ್ಮ ಲೈಫಲ್ಲಿ ನೆಗೆಟಿವೇ ಆಗುತ್ತೆ ನೆಕ್ಸ್ಟ್ ಅಂತ ಹೇಳ್ತೀನಿ ಮೀನ ರಾಶಿಯವ್ರಿಗೆ. ಮೆನಿ ಆಫ್ ಥಿಂಗ್ ಏನಂದರೆ ಮೀನ ರಾಶಿಯವರು, ಮೇ ಬಿ ನೀವು, ನಾನು ತುಂಬ ಈ ಥರ ಹೇಳ್ತಾ ಇದ್ದೀನಿ ಅಂತ ಅಂದ್ಕೊಳ್ಬೋದು. ಯಾವುದೋ ಒಂದು ರಾಶಿನ ಸ್ಪೆಸಿಫಿಕ್ಕಾಗಿ ತೊಗೊಳ್ಳಲ್ಲ ನಾನು. ಆಲ್ರೆಡಿ ಮ್ಯಾರಿಡ್ ಆಗಿದ್ದರೆ ನೀವು ಮದುವೆ ಆಗಿರೋ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿ ಜೊತೆ ಸಂಬಂಧ ಇಟ್ಕೊಂಡಿರ್ಬೋದು. ಬಿಕಾಸ್ ಆಫ್ 7 ಆಫ್ ಸಾರ್ಡ್ಸ್ ಕಾರ್ಡ್ ಇದೆ ನನಗೆ ಡೆಕ್ಕಲ್ಲಿ, ಲಾಸ್ಟ್ ಕಾರ್ಡು. ಅಥವಾ ನಿಮಗೆ ಹೇಳ್ದೇ ಮದುವೆ ಆಗಿರ್ಬೋದು, ನಿಮ್ಮ ಜೊತೆ ಇಲ್ಲದೆ ಅಲ್ಲೂ ಇಲ್ಲೂ ಎರಡೂ ಕಡೆ ಆಟ ಆಡ್ತಿರ್ಬೋದು ನಿಮ್ಮ ಲೈಫಲ್ಲಿ ಅಂತಲೂ ನಾನು ಹೇಳ್ತೀನಿ. ಮೀನ್ಸ್ ಇದನ್ನು ಹೇಳ್ತಾ ಇದ್ದೀನಿ ಅಂತ ಎಲ್ರಿಗೂ ಅನ್ವಯಿಸಲ್ಲ ಫ್ರೆಂಡ್ಸ್. ಯಾರಿಗೆ ಅನ್ವಯಿಸುತ್ತೋ ಅವ್ರು ಮಾತ್ರ ತೊಗೊಳ್ಳಿ. ಬಿಕಾಸ್ 4 ಕಾರ್ಡ್ ನನಗೆ 4 ಆಫ್ ಸಾರ್ಡ್ಸ್ ಕಾರ್ಡ್ ಬಂದಿದೆ. ವೆರಿ ಮಚ್ ಇನ್ವಾಲ್ವ್ಡ್ ಇನ್ ಅದರ್ ಪರ್ಸನ್ ಅಂತ ಹೇಳ್ತೀನಿ. ಲೈಕ್ ಅಫೇರ್ಸ್ ಅಂತಲೂ ಹೇಳ್ಬೋದು, ಟೇಕಿಂಗ್ ದಿ ಚಿಲ್ ಪಿಲ್ ಅಂತ ಹೇಳ್ಬೋದು. ನೀವು ಅವರು ಕಾಲ್ ಮಾಡ್ತಿರೋ, ಮೆಸೇಜ್ ಮಾಡ್ತಿರೋ, ಯಾವುದೇ ಕಾರಣಕ್ಕೆ ಮ್ಯಾರಿಡ್ ಆಗಿರ್ಬೋದು, ಯಾವಾಗಲೂ ನಾನು ಕೆಲಸ ಮಾಡ್ತೀನಿ, ಔಟಿಂಗ್ ಹೋಗ್ತೀನಿ, ಆ ಥರ ಎಲ್ಲ ಹೇಳ್ಬೋದು. ಬಟ್ ಅದು ನಿಜ ಅಲ್ಲ ಅಂತ ಹೇಳ್ತೀನಿ. ಲಾಟ್ಸ್ ಆಫ್ 4 ಆಫ್ ಸಾರ್ಡ್ಸ್ ಈಸ್ ಲಾಟ್ಸ್ ಆಫ್ ಫೇಕ್ ಪ್ರಾಮಿಸಸ್ ಅಂತ ಹೇಳ್ತೀನಿ. ಮೆಂಟಲ್ ಜೈಲಲ್ಲಿ ಇದ್ದೀರಾ ಅಂತ ಹೇಳ್ಬೋದು. ಸಮಥಿಂಗ್ ಐ ಡೋಂಟ್ ನೋ, ಹೇಳಬೇಕೋ ಇಲ್ವೋ ಗೊತ್ತಿಲ್ಲ. ಏನೇ ಇರಲಿ, ಯಾವುದೇ ಡಿಸಿಷನ್ಸ್ನ ತೊಗೊಳ್ಬೇಡಿ. ಫಸ್ಟು ನೀವು ಇಂಡಿಪೆಂಡೆಂಟಾಗಿ, ಯಾರ ಮೇಲೂ ಡಿಪೆಂಡೆಂಟ್ ಆಗಬೇಡಿ. ಲೈಫ್ ಯಾವಾಗ ಹೇಗಾಗುತ್ತೆ ಗೊತ್ತಾಗಲ್ಲ, ಲೈಫ್ ಯಾವಾಗ ಟರ್ನ್ ಆಗುತ್ತೋ ಗೊತ್ತಾಗಲ್ಲ. ಬಿಕಾಸ್ ಆಫ್ ನಿಮ್ಮ ಏನು ಹೇಳ್ತೀರಾ, ಇನ್ ಕೇಸ್ ನಿಮ್ಮ ಮಕ್ಕಳೇನಾದರೂ ಇದ್ದರೆ ನಿಮ್ಮ ಮಕ್ಕಳನ್ನ ನೀವು ಸಾಕೋ ಹಾಗೆ, ನಿಮ್ಮ ಮಕ್ಕಳನ್ನ ನೀವು ಜೊತೆಗಿಟ್ಕೊಳ್ಳೋ ಹಾಗೆ, ಸೊ ನಿಮ್ಮ ಎಕ್ಸ್ಪೆನ್ಸಸ್ನ ನೀವು ನಿಭಾಯಿಸೋ ಹಾಗೆ ಸೇವಿಂಗ್ಸ್ನ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಬಿಕಾಸ್ ಆಫ್ 3 ಆಫ್ ಸಾರ್ಡ್ಸು ನನಗೆ ಕಾರ್ಡ್ ಇದೆ. ಇದನ್ನು ಹೇಳಬೇಕೋ ಇಲ್ವೋ ಗೊತ್ತಿಲ್ಲ. ಲೈಫಲ್ಲಿ ಫ್ಯೂಚರಲ್ಲಿ ತುಂಬ ವಿಷಯಗಳು ನಿಮ್ಮ ಲೈಫಲ್ಲಿ ಚೇಂಜ್ ಆಗ್ಬೋದು. ಎಲ್ರಿಗೂ ಅನ್ವಯಿಸಲ್ಲ, ಕೆಲವ್ರಿಗೆ ಮಾತ್ರ. ಬಿ ಮೈಂಡ್ಫುಲ್ ಅಂತ ನಾನು ಮತ್ತೆ ಹೇಳ್ತೀನಿ. ಲವರ್ಸ್ ಕಾರ್ಡ್ ಇದೆ, 3 ಆಫ್ ಪೆಂಟಿಕಲ್ಸ್ ಕಾರ್ಡ್ ಇದೆ. ಕೆಲವ್ರಿಗೆ ಹೊಸ ವ್ಯಕ್ತಿ ನಿಮ್ಮ ಲೈಫಲ್ಲಿ ಬರ್ತಾರೆ, ಫಾಲಿನ್ ಇನ್ ಲವ್ ಅಂತಲೂ ಹೇಳ್ತೀನಿ. ಕೆಲವ್ರಿಗೆ ಚಾನ್ಸಸ್ ಆಫ್ ಕನೆಕ್ಟಿಂಗ್ ನ್ಯೂ ಪರ್ಸನ್ ಅಂತ ಹೇಳ್ತೀವಿ. ಮೂವಿಂಗ್ ಫಾರ್ವರ್ಡ್ ಎನರ್ಜಿ ಇದೆ. 8 ಆಫ್ ವಾಂಡ್ಸ್ ಕೂಡ ಇದೆ. ಸೊ ಕೆಲವ್ರಿಗೆ ತುಂಬ ಚೆನ್ನಾಗಿದೆ. ಕೆಲವ್ರಿಗೆ ನಾನು ಹೇಳ್ತೀನಲ್ವ, ಹೆಲ್ಪ್, ಯಾರಿಗೆ ಕಣ್ಣು ಕಾಣಲ್ಲ ಅವ್ರಿಗೆ ಹೆಲ್ಪ್ ಮಾಡಿ, ಚಾರಿಟಿ ಮಾಡಿ. ಯಾರಿಗೆ ಕಾಲಿರಲ್ಲ ಅಂಥವ್ರಿಗೆ ಹೆಲ್ಪ್ ಮಾಡಿ ಶನಿ ನಿಮಗೆ ಒಳ್ಳೇದು ಮಾಡ್ತಾನೆ ಅಂತ ನಾನು ಹೇಳ್ತೀನಿ. ಲೈಕ್ ಸ್ಟಾರ್ಟ್, ನಿಮಗೆ ಕಾಗೆಗಳೇನಾದರೂ ಸಿಕ್ಕರೆ ಕಾಗೆಗಳಿಗೆ ಫೀಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ, ಬೀದಿ ನಾಯಿಗಳಿಗೆ ಫೀಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಅಂತ ಹೇಳ್ತೀನಿ. ಸೊ ಸ್ವಲ್ಪ ಮುಂದೆ ಬರೋ ದಿನಗಳು ಮೀನ ರಾಶಿಯವ್ರಿಗೆ ಸ್ವಲ್ಪ ಕಷ್ಟ ಅಂತ ಅನ್ನಿಸ್ಬೋದು. ಓವರಾಲ್ ನಾನು ಹೇಳ್ತೀನಿ,
ರೆಮಿಡೀಸ್ ತೊಗೊಂಡ್ರೆ ಒಳ್ಳೆಯದು. ಸೊ ಇನ್ ಕೇಸ್ ನಿಮಗೇನಾದರೂ ಪರ್ಸ್ನಲ್ ರೀಡಿಂಗ್ ಬೇಕಾಗಿದ್ದರೆ, ತುಂಬ ಅವಶ್ಯಕತೆ ಇದ್ದರೆ ಮಾತ್ರ ತೊಗೊಳ್ಳಿ. ಸೊ ಎಲ್ಲ ಪ್ರಾಬ್ಲಮ್ಸಿಗೂ ಖಂಡಿತ ಸೊಲ್ಯೂಷನ್ ಸಿಕ್ಕೇ ಸಿಗುತ್ತೆ. ಪರ್ಸ್ನಲ್ ರೀಡಿಂಗ್ ಅಂತ ಕಮೆಂಟ್ ಮಾಡಿ, ನಾನು ಖಂಡಿತ ರೆಸ್ಪಾನ್ಸ್ ಮಾಡ್ತೀನಿ. ಥ್ಯಾಂಕ್ ಯು.